ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನೆಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಅದರೊಳಗಡೆನೆ ಸ್ಪೆಸಿಫಿಕ್ ಆಗಿ ಈ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂತಹ ವಿಷಯನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಆ ಕೋರ್ಸ್ ಯಾವ್ದಪ್ಪಾ ಅಂತಂದ್ರ ಈ ಒಂದು ಸಿರಿಕಲ್ಚರ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಾವಿವತ್ತು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಹಾಗಾದ್ರೆ ಈ ಒಂದು ಕೋರ್ಸ್ ಒಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಇದರ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನಿರ್ತತಿ, ಈ ಒಂದು ಕೋರ್ಸಿನ ಫೀಸ್ ಸ್ಟ್ರಕ್ಚರ್ ಏನೆಲ್ಲ ಇರ್ತತಿ, ಅದರ ಜೊತೆಗೆ ಈ ಒಂದು ಕೋರ್ಸಿನ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಎಲ್ಲ ಏನ್ ಬರ್ತದ, ಅದರ ಜೊತೆಗೆ ಈ ಒಂದು ಕೋರ್ಸಿನ ಸ್ಯಾಲರಿ ಸ್ಕೇಲ್ ಇರ್ತೈತಿ, ಇದರ ಜಾಬ್ ಅಪಾರ್ಚುನಿಟೀಸ್ ಏನಿರ್ತಾವ, ಇದರ ಹೈಯರ್ ಎಜುಕೇಶನ್ ಏನಾದ್ರು ಇರುತ್ತಾ ಅಂತ ಹೇಳಿ ಇನ್ ಡೀಟೇಲ್ ಆಗಿ ನಿಮ್ಗ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ಹೇಳುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಮಾಡಿದ್ರಲ್ಲ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಇನ್ನೂ ಅತಿ ಹೆಚ್ಚು ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಮೊದಲಿಗೆ ಫಸ್ಟ್ ಗೆ ಈ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಂದ್ರೆ ಈ ಒಂದು ಕೋರ್ಸ್ ಅಂತಂದ್ರೆ ಏನಂತ ನೋಡೋಣ. ಅಂದ್ರೆ ಈ ಒಂದು ಕೋರ್ಸ್ ಯಾವ್ದ್ರ ಮೇಲೆ ಬ್ಲೆಂಡ್ ಆಗಿರ್ತದೆ, ಈ ಒಂದು ಕೋರ್ಸ್ ಒಳಗಡೆ ನಾವ್ ಏನೆಲ್ಲ ಕಲಿತೀವಿ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಕೋರ್ಸ್ ಕಂಪ್ಲೀಟ್ ಆಗಿ ಯಾವ್ದ್ರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಂದ್ರ ಈ ಒಂದು ಮಲ್ಬಾರ್ ಕಲ್ಟಿವೇಶನ್ ಆಗಿರ್ಬೋದು, ಅದರ ಜೊತೆಗೆ ಈ ಒಂದು ಸಿಲ್ಕ್ ವಾಮ್ಗಳನ್ನ ಯಾವ ತರ ನಾವು ರೇಲಿಂಗ್ಸ್ ಮಾಡಿಸ್ತೀವಿ, ಅದರ ಜೊತೆಗೆ ಈ ಒಂದು ಸಿಲ್ಕ್ ವಾಮ್ಗಳನ್ನ ಯಾವ ತರ ಬೆಳೆಸ್ತೀವಿ, ಅದರ ಜೊತೆಗೆ ಆ ಒಂದು ಪ್ಲಾಂಟ್ಸ್ ಇರ್ತಾವಲ್ಲ, ಆ ಪ್ಲಾಂಟ್ ಗಳನ್ನ ಯಾವ ತರ ಗ್ರೋತ್ ಮಾಡ್ತೀವಿ ಅಂತೇಳಿ ಇನ್ ಡೀಟೇಲ್ ಆಗಿ ನಾವು ಇದರೊಳಗೆ ಕಲಿತಾ ಹೋಗ್ತೀವಿ. ಹಾಗಾದ್ರೆ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಮ್ಗ ಏನ್ ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋಣ. ಸೊ ಇದ್ರೊಳಗೆ ನಾವು ಎರಡು ತರ ಎಲಿಜಿಬಿಲಿಟಿ ಅಥವಾ ಯಾವ ತರ ಕೋರ್ಸ್ ಅನ್ನ ನೋಡ್ತೀವಿ. ಒಂದು ಸಿರಿಕಲ್ಚರ್ ಅನ್ನೋ ಕೋರ್ಸ್ ಅನ್ನ ಯಾವ ತರ ಕಲಿತೀವಿ ಅಂದ್ರೆ ನಾವು ಎರಡು ತರ ಕಲಿತಿದ್ವಿ ಒಳಗಡೆ. ಓಕೆ, ಒಂದು ನಾವು ಸರ್ಟಿಫಿಕೇಟ್ ಕೋರ್ಸ್ ಅಥವಾ ಡಿಪ್ಲೊಮಾ ಕೋರ್ಸ್ ಅಂತೀವಿ, ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಅಂತ ಕರಿತೀವಿ. ಸೊ ಮೊದಲಿಗೆ ನಿಮ್ಗೆ ಆ ಸರ್ಟಿಫಿಕೇಟ್ ಕೋರ್ಸ್ ಇಂದ ಎಲಿಜಿಬಿಲಿಟಿ, ಡ್ಯೂರೇಷನ್, ಅದರ ಒಂದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅದಾದ್ಮೇಲೆ ನಿಮ್ಗೆ ಏನ್ ಕೊಡ್ತೀನಿ, ಈ ಒಂದು ಬ್ಯಾಚುಲರ್ ಕೋರ್ಸ್ ಇಂದ ಎಲಿಜಿಬಿಲಿಟಿ ಆಗಿರ್ಬೋದು, ಅದರ ಡ್ಯೂರೇಷನ್ ಆಗಿರ್ಬೋದು, ಅದಾದ್ಮೇಲೆ ಆ ಒಂದು ಕೋರ್ಸ್ ಅಂದ್ರೆ ನೋಡಿ ಬರ್ತಾ ಹೇಳ್ತೀನಿ ನಿಮ್ಗೆ. ಓಕೆ, ಸೊ ಮೊದಲಿಗೆ ಈ ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ ಇದಕ್ಕೆ ಏನಂತೀವಿ ಅಂದ್ರೆ ನಾವು ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಅಂತೀವಿ. ಸೊ ಇದನ್ನ ಕಲಿಬೇಕಾದ್ರೆ ನಮ್ಮ ಎಲಿಜಿಬಿಲಿಟಿ ಏನಿರ್ಬೇಕಂದ್ರೆ ನಾವು ಅಟ್ ಲೀಸ್ಟ್ 10th ಆದ್ರೂ ಪಾಸ್ ಆಗಿರಬೇಕು, ಅಥವಾ PUC ಒಳಗಡೆ ಯಾವುದೇ ಸ್ಟ್ರೀಮ್ ತಗೊಂಡಾಗನು ಕೂಡ ನಾವು ಈ ಕೋರ್ಸ್ ನ ಮಾಡಬಹುದು. ಅದರ ಜೊತೆಗೆ ಈ ಒಂದು ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದ್ಬಿಟ್ಟು ನಿಮ್ಗೆ ಕೇವಲ 6 ತಿಂಗಳು ಮಾತ್ರ, 6 ಮಂತ್ ಡ್ಯೂರೇಷನ್ ಇರ್ತದೆ ಸರ್ಟಿಫಿಕೇಟ್ ಕೋರ್ಸ್ ಇಂದ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವಪ್ಪ ಅಂತಂದ್ರೆ ಈ ಒಂದು ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಅಥವಾ BSc ಸಿರಿಕಲ್ಚರ್ ಅಂತ ಕರಿತೀವಿ ನಾವು. ಸೊ ಇದ್ರೊಳಗೆ ನಾವು ಎರಡು ತರ ನೋಡ್ತೀವಿ. ಒಂದು BSc ಸ್ಟ್ಯಾಂಡರ್ಡ್ ಡಿಗ್ರಿ ಕೋರ್ಸ್, ಅದಾದ್ಮೇಲೆ BSc ಹಾನರ್ಡ್ ಡಿಗ್ರಿ ಕೋರ್ಸ್. ಸೊ BSc ಸ್ಟ್ಯಾಂಡರ್ಡ್ ಆದ್ರೆ ನಿಮ್ಗೆ 3 ಇಯರ್ಸ್ ಇರ್ತೈತಿ. ಅದೇ ನೀವೊಂದು BSc ಹಾನರ್ ಡಿಗ್ರಿ ನೋಡಿದ್ರೆ ಅಲ್ಲಿ ನಿಮ್ಗೆ 4 ಇಯರ್ಸ್, 1 ವರ್ಷ ಪ್ಲಸ್ ಆಗುತ್ತೆ. ನೀವು ರಿಸರ್ಚ್ ಒಳಗಡೆ ಹೋಗಬೇಕಾಗ್ತದೆ. ಅದಾದ್ಮೇಲೆ ಈ ಕೋರ್ಸ್ ನ ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ನಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗಿರ್ಬೇಕು. ಅಂದ್ರೆ ನೀವು ಯಾವ ಸ್ಟ್ರೀಮ್ ಅನ್ನ ತಗೊಂಡಾಗ ಮಾಡಬಹುದು ಅಂತಂದ್ರೆ ಈ ಒಂದು PCMB ತಗೊಂಡಾಗ ಮಾಡಬಹುದು, ಅಥವಾ PCB ತಗೊಂಡಾಗ ಈ ಒಂದು ಕೋರ್ಸ್ ಅನ್ನ ಮಾಡಬಹುದು, ಈ ಒಂದು BSc ಸಿರಿಕಲ್ಚರ್ ಅನ್ನೋ ಕೋರ್ಸ್ ಅನ್ನ. ಓಕೆ, ಸೊ ಇದು ನಿಮ್ಗೆ ಕಂಪ್ಲೀಟ್ ಆ ಒಂದು ಕೋರ್ಸಿನ ಟೈಪ್ ಆಗಿರ್ಬೋದು, ಅದರ ಎಲಿಜಿಬಿಲಿಟಿ ಆಗಿರ್ಬೋದು, ಅದರ ಒಂದು ಡ್ಯೂರೇಷನ್. ಓಕೆ, ಸೊ ಅದ್ರೊಳಗೆ ಎರಡು ಟೈಪ್ಸ್ ಬರ್ತಾವೆ. ಪ್ರೈಮರಿ ಒಳಗಡೆ ಒಂದು ಸರ್ಟಿಫಿಕೇಟ್ ಕೋರ್ಸ್, ಆಮೇಲೆ ಒಂದು ಬ್ಯಾಚುಲರ್ ಡಿಗ್ರಿ ಕೋರ್ಸ್. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡ್ತಾ ಇದೀವಿ ನಾವು. ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಒಂದು ಫೀಸ್ ಸ್ಟ್ರಕ್ಚರ್ ಎಷ್ಟಿರುತ್ತೆ ಅಂತ ಕೇಳ್ಬೋದು ನೀವು. ಸೊ ಇದರ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 1 lakh ಇಂದ 1.5 lakh ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಇದರ ಫೀಸ್ ಇರ್ತೈತಿ ಪರ್ ಇಯರ್. ಅದಾದ್ಮೇಲೆ ನೀವು ಕಂಪ್ಲೀಟ್ ಆಗಿ ಮುಗಿಸೋ ಹೊತ್ತಿಗೆ ನಿಮ್ದು 6 lakh ಅಥವಾ 7 lakh ವರೆಗೂ ನಿಮ್ಗೆ ಕಾಲೇಜ್ ಫೀಸ್ ಬರ್ಬೋದು ಇದರೊಳಗಡೆ. ಸೊ ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಆಯ್ತು. ಇದು ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮಾಡಿದ ಮೇಲೆ ನಾವು ಏನೆಲ್ಲ ಸಬ್ಜೆಕ್ಟ್ ಅನ್ನ ಕಲಿಬಹುದು ಅಥವಾ ಏನೆಲ್ಲ ಸಿಲೆಬಸ್ ಅನ್ನ ಕಲಿತೀವಿ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಕಂಪ್ಲೀಟ್ ಆಗಿ ನಿಮ್ಗೆ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಂದ್ರ ಈ ಒಂದು ಕಲ್ಟಿವೇಶನ್ ಆಫ್ ಮಲ್ಬಾರ್ ಅಥವಾ ಈ ಒಂದು ಸಿಲ್ಕ್ ವಾರ್ಮಿಂಗ್ ಟೆಕ್ನಿಕ್ಸ್ ಅಥವಾ ರೇರಿಂಗ್ಸ್ ಟೆಕ್ನಿಕ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತದೆ. ಹಾಗಾದ್ರೆ ಈ ಒಂದು ಮಲ್ಬಾರ್ ಕಲ್ಟಿವೇಶನ್ ಅಂತಂದ್ರ ಅದ್ರೊಳಗಡೆ ಏನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಅದರೊಳಗಡೆ ಮೊದಲಿಗೆ ನಾವು ಈ ಒಂದು ಸಾಯಿಲ್ ಸೈನ್ಸ್ ಅನ್ನ ಕಲಿತೀವಿ, ಅದಾದ್ಮೇಲೆ ಪ್ಲಾಂಟ್ ಗ್ರೋತ್ ಅನ್ನ ಕಲಿತೀವಿ, ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಆಫ್ ಕ್ರಾಪ್ ಡಿಸೀಸ್ ಗಳನ್ನ ನಾವು ಇದರೊಳಗಡೆ ಕಲಿತಾ ಹೋಗ್ತೀವಿ ಒಂದು ಮಲ್ಬಾರ್ ಕಲ್ಟಿವೇಶನ್ ಒಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರ ಈ ಒಂದು ಸಿಲ್ಕ್ ವಾರ್ಮ್ ರೇರಿಂಗ್ಸ್ ಅಂತ ಕಲಿತೀವಿ. ಈ ಸಿಲ್ಕ್ ವಾರ್ಮ್ ರೇರಿಂಗ್ಸ್ ಒಳಗಡೆ ಏನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಅದರೊಳಗಡೆ ನಾವು ಕಂಪ್ಲೀಟ್ ಆಗಿ ರೇರಿಂಗ್ ಟೆಕ್ನಾಲಜಿನ ಕಲಿತೀವಿ, ಅದಾದ್ಮೇಲೆ ಡಿಸ್ಇನ್ಫೆಕ್ಟೆಂಟ್ ಆಫ್ ಹೌಸ್ ಅಂತ ಕಲಿತೀವಿ, ಅದಾದ್ಮೇಲೆ ಈ ಒಂದು ಎನ್ವೈರ್ಮೆಂಟಲ್ ಕಂಟ್ರೋಲ್ ನ ಕೂಡ ಇದರೊಳಗಡೆ ಕಲಿತೀವಿ ಈ ಒಂದು ಸಿಲ್ಕ್ ವಾರ್ಮ್ ರೇರಿಂಗ್ ಒಳಗಡೆ. ಓಕೆ, ಸೊ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ಈ ಒಂದು ಸಿಲ್ಕ್ ಟೆಕ್ನಾಲಜಿ ಅಂತ ಕಲಿತೀವಿ. ಈ ಸಿಲ್ಕ್ ಟೆಕ್ನಾಲಜಿ ಒಳಗಡೆ ಏನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಅದ್ರೊಳಗೆ ನಾವು ಕಂಪ್ಲೀಟ್ ಆಗಿ ಕೊಕೊನಾ ಹಾರ್ವೆಸ್ಟಿಂಗ್ ಅಂತ ಕಲಿತೀವಿ, ರೇಲಿಂಗ್ ಅಂತ ಕಲಿತೀವಿ, ಆದ್ಮೇಲೆ ಸ್ಪಿನ್ನಿಂಗ್ ಅಂತ ಕಲಿತೀವಿ, ಆದ್ಮೇಲೆ ನಾನ್ ಆ ಒಂದು ಮಲ್ಬಾರ್
ವೆರೈಟೀಸ್ ಗಳನ್ನ ಕೂಡ ಕಲಿತೀವಿ. ಸೊ ಇವುಗಳನ್ನ ಕಲಿತೀವಿ ನಾವು ಈ ಒಂದು ಸಿಲ್ಕ್ ಟೆಕ್ನಾಲಜಿ ಒಳಗಡೆ ಕಲಿತೀವಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರೊಳಗಡೆ ಕಂಪ್ಲೀಟ್ ಆಗಿ ಒಂದಿಷ್ಟು ಬಿಸ್ನೆಸ್ ಅಂಡ್ ಎಕನಾಮಿಕ್ಸ್ ಅಂತ ಬರ್ತೈತಿ. ಅದ್ರೊಳಗಡೆ ನಾವು ಇಲ್ಲಿ ಏನೇನ್ ಕಲಿತೀವಿ ಅಂತಂದ್ರೆ ಅಗ್ರಿಕಲ್ಚರ್ ಒಂದು ಎಕನಾಮಿಕ್ಸ್ ಅಂತ ಕಲಿತೀವಿ, ಆಮೇಲೆ ಫಾರ್ಮ್ ಮ್ಯಾನೇಜ್ಮೆಂಟ್ ಅಂತ ಕಲಿತೀವಿ, ಆಮೇಲೆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅನ್ನ ಕಲಿತೀವಿ ಇದ್ರೊಳಗಡೆ ಈ ಒಂದು ಏನಪ್ಪಾ ಎಕನಾಮಿಕ್ಸ್ ಅಥವಾ ಬಿಸ್ನೆಸ್ ಒಳಗಡೆ. ಓಕೆ, ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ಅದರ ಜೊತೆಗೆ ಸಬ್ಜೆಕ್ಟ್ ಗಳ ಇನ್ಫಾರ್ಮೇಶನ್ ಆಯ್ತು. ಇನ್ನು ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದಿರಿ ನಾವು ಇದರೊಳಗಡೆ ಜಾಬ್ ಸಬ್ಜೆಕ್ಟ್ ಹೇಳಿದ್ರಿ ಅಥವಾ ಇದರ ಎಲಿಜಿಬಿಲಿಟಿ ಹೇಳಿದ್ರಿ, ಇದರ ಡ್ಯೂರೇಷನ್ ಕೂಡ ಹೇಳಿದ್ರಿ. ಇನ್ನ ಈ ಕೋರ್ಸ್ ನ ಕಂಪ್ಲೀಟ್ ಆಗಿ ಮುಗಿಸಿದ ಮೇಲೆ ನಾವು ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಗಳನ್ನ ನೋಡ್ಬೋದು ಅಥವಾ ನಾವು ಎಲ್ಲಿ ಕೆಲಸ ಮಾಡೋದ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಜಾಬ್ ಅಪಾರ್ಚುನಿಟೀಸ್ ಗಳು ಯಾವ ತರ ಇರ್ತಾವ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇ ಜಾಬ್ ಅಪಾರ್ಚುನಿಟೀಸ್ ನಿಮಗೆ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ಸಿರಿಕಲ್ಚರ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬಹುದು, ಆಮೇಲೆ ಎಕ್ಸ್ಟೆಂಡೆಡ್ ಆಫೀಸರ್ ಆಗಿ ಕೆಲಸ ಮಾಡಬಹುದು, ಆಮೇಲೆ ಫಾರ್ಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡಬಹುದು, ಆಮೇಲೆ QC ಅಸಿಸ್ಟೆಂಟ್ ಆಗಿ ಅಥವಾ QC ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ಈ ಒಂದು ಸಿರಿಕಲ್ಚರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ಅಗ್ರಿಕಲ್ಚರ್ ಲೋನ್ ಆಫೀಸರ್ ಆಗಿ ಕೆಲಸ ಮಾಡಬಹುದು, ಅದಾದ್ಮೇಲೆ ನಾವಿಲ್ಲಿ ಒಂದು ಸಿರಿಕಲ್ಚರ್ ರಿಸರ್ಚರ್ ಆಗಿನೂ ಕೂಡ ಕೆಲಸ ಮಾಡಬಹುದು, ಅಥವಾ ಈ ಒಂದು ಪ್ರೊಫೆಸರ್ ಆಗಿನೂ ಕೂಡ ಕಾಲೇಜ್ ಒಳಗಡೆ ಕೆಲಸ ಮಾಡಬಹುದು, ಅದಾದ್ಮೇಲೆ ಈ ಒಂದು ಫಾರ್ಮ್ ಮ್ಯಾನೇಜರ್ ಆಗಿನೂ ಕೂಡ ಕೆಲಸ ಮಾಡಬಹುದು. ಈ ತರ ನಿಮ್ಗೆ ಹಲವಾರು ಜಾಬ್ ಅಪಾರ್ಚುನಿಟೀಸ್ ಇರ್ತಾವು. ಇನ್ನ ನೀವು ಕೇಳ್ಬೋದು ಇದ್ರೊಳಗಡೆ ಸರಿ ಸಿರಿಕಲ್ಚರ್ ಅಂತೀರಿ, ಸೊ ಸಿರಿಕಲ್ಚರ್ ನಾವು ಬಹಳ ಜಾಸ್ತಿ ಏನಪ್ಪಾ ಅಂದ್ರ ಓನ್ ಬಿಸ್ನೆಸ್ ನ ಮಾಡೋದನ್ನ ನೋಡಿದೀವಿ, ನಮ್ಗೆ ಏನಾದ್ರು ಓನ್ ಬಿಸ್ನೆಸ್ ಅವಕಾಶಗಳು ಇರ್ತಾವ ಅಂತ ಕೇಳ್ಬೋದು ಇದ್ರೊಳಗಡೆ. ಸೊ ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ಓನ್ ಬಿಸ್ನೆಸ್ ಅವಕಾಶಗಳು ಇರ್ತಾವು. ಏನೆಲ್ಲ ಮಾಡಬಹುದು ಅಂತ ನೀವು ಸಿಲ್ಕ್ ಫಾರ್ಮಿಂಗ್ ಅನ್ನ ಮಾಡಬಹುದು, ಅದಾದ್ಮೇಲೆ ಸಿಲ್ಕ್ ವಾರ್ಮ್ ಫಾರ್ಮಿಂಗ್ ಅನ್ನ ಮಾಡಬಹುದು, ಸಿಲ್ಕ್ ಪ್ಲಾಂಟ್ ಗಳನ್ನ ಆಮೇಲೆ ಗ್ರೋತ್ ಮಾಡೋದಾಗಿರ್ಬೋದು. ಈ ತರ ನಿಮ್ಗೆ ಓನ್ ಬಿಸ್ನೆಸ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಸೀಡ್ ಪ್ರೊಡಕ್ಷನ್ ಸೆಂಟರ್ ಕೂಡ ಓಪನ್ ಮಾಡಬಹುದು, ನಿಮ್ದೇ ಆದಂತ ಓನ್ ಸೀಡ್ ಪ್ರೊಡಕ್ಷನ್ ಸೆಂಟರ್ ನ. ಅದಾದ್ಮೇಲೆ ನಾವು ಇಲ್ಲಿ ಈ ಒಂದು ರೀಲಿಂಗ್ ಯೂನಿಟ್ ಅನ್ನು ಕೂಡ ನಾವು ತೆಗಿಬಹುದು, ನಿಮ್ಮ ಓನ್ ರೀಲಿಂಗ್ ಯೂನಿಟ್ ಅನ್ನು ಕೂಡ ತೆಗಿಬಹುದು. ಈ ತರ ನಿಮ್ಗೆ ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಕೂಡ ಇದರೊಳಗಡೆ ಅವಕಾಶಗಳು ಇರ್ತಾವು. ಸೊ ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ಇದರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಓನ್ ಬಿಸ್ನೆಸ್ ಗಳ ಬಗ್ಗೆನೂ ಹೇಳಿದ್ರಿ. ಇನ್ನ ಈ ಒಂದು ಕೋರ್ಸ್ ನ ಮಾಡಿದಿರೋ ನಾವು ಇದ್ರೊಳಗಡೆ ನಾವು ಎಷ್ಟು ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡಬಹುದು, ನಮ್ಮ ಸ್ಯಾಲರಿ ಸ್ಕೇಲ್ ಎಷ್ಟಿರುತ್ತೆ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಸ್ಯಾಲರಿ ಸ್ಕೇಲ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ನೀವು ಪ್ರೆಷರ್ ಆಗಿ ಜಾಯ್ನ್ ಆಗಿದ್ರಿ ಅಂತಂದ್ರೆ ನೀವು ಇಲ್ಲಿ 4.5 to 5.6 ಅಥವಾ 6 ಲ್ಯಾಕ್ ಪರ್ ಆನಮ್ ಸ್ಯಾಲರಿನ ತಗೋಬಹುದು. ಅದಾದ್ಮೇಲೆ ನೀವು ಆ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ನಿಮ್ಮ ಸ್ಯಾಲರಿ ಸ್ಕೇಲ್ ಹೆಚ್ಚಿಗೆ ಹಾಕೊಂತ ಹೋಗ್ತಾ ಇರ್ತದೆ. ಈ ತರ ನಿಮಗೆ ಸ್ಯಾಲರಿ ಸ್ಕೇಲ್ ಕೂಡ ಇದ್ರೊಳಗಡೆ ಇರ್ತದೆ. ಇನ್ನು ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ಇನ್ನ ಈ ಕೋರ್ಸ್ ನ ಮುಗಿಸಿದಿರ ನಾವು ಇದರ ಮೇಲೆ ನಾವೇನಾದ್ರು ಹೈಯರ್ ಎಜುಕೇಶನ್ ನ ತಗೋಬಹುದಾ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಕೂಡ ನಿಮಗೆ ಹೈಯರ್ ಎಜುಕೇಶನ್ ಅವಕಾಶಗಳು ಇರ್ತಾವು. ಸೊ ಇನ್ನೆಲ್ಲ ಹೈಯರ್ ಎಜುಕೇಶನ್ ಇರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಕೂಡ ನೀವು MSc ಇನ್ ಸಿರಿಕಲ್ಚರ್ ಅಂತ ಮಾಡಬಹುದು, ಅದರ ಜೊತೆಗೆ MSc ಇನ್ ಅಗ್ರಿಕಲ್ಚರ್ ಅಂತಾನು ಕೂಡ ಮಾಡಬಹುದು, ಆಮೇಲೆ PhD ಇನ್ ಸಿರಿಕಲ್ಚರ್, ಅದ್ರ ಜೊತೆಗೆ PhD ಇನ್ ಅಗ್ರಿಕಲ್ಚರ್ ಕೂಡ ಇದರೊಳಗಡೆ ಮಾಡ್ತಾ ಹೋಗ್ಬೋದು. ಈ ತರ ನಿಮ್ಗೆ ಹೈಯರ್ ಎಜುಕೇಶನ್ ಅವಕಾಶಗಳು ಕೂಡ ಈ ಒಂದು ಕೋರ್ಸ್ ಒಳಗಡೆ ಇರ್ತದೆ. ಇನ್ನ ನೆಕ್ಸ್ಟ್ ಈ ಒಂದು ಕೋರ್ಸ್ ಒಳಗಡೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂತಂದ್ರ ಕಮೆಂಟ್ ಒಳಗಡೆ ಕಮೆಂಟ್ ಮಾಡಿ, ನಿಮಗೆ ನಾವು ಅದರ ಬಗ್ಗೆ ಮಾಹಿತಿನ ಕೊಡ್ತೀವಿ. ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಈ ಒಂದು ಸಿರಿಕಲ್ಚರ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ನಿಮ್ಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇದೊಂದು ರೇಷ್ಮೆ ಹುಳಿನ ಸಾಗಾಣಿಕೆಯ ಒಂದು ಕೋರ್ಸ್ ಆಗಿರ್ತದೆ. ಓಕೆ, ಸೊ ನಿಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳಬಹುದು ಏನ್ರಿ ಸಿರಿಕಲ್ಚರ್ ಅಂತ. ಇದೊಂದು ರೇಷ್ಮೆ ಹುಳಿ ಸಾಗಾಣಿಕೆ ಅಥವಾ ರೇಷ್ಮೆ ಹುಳಿ ಕೇಳ್ಬೋದು ನೀವು. ಅದನ್ನ ಯಾವ ತರ ಮಾಡಿ ಆ ರೇಷ್ಮೆನ ಯಾವ ತರ ತೆಗೆದು ನಾವು ಅದರಿಂದ ಆ ಪ್ರಾಡಕ್ಟ್ ಗಳನ್ನ ಯಾವ ತರ ಮಾಡ್ತೀವಿ ಅಂತ ಹೇಳಿ ಕಲಿಯೋದೇ ಈ ಒಂದು ಕೋರ್ಸ್. ಓಕೆ, ಸೊ ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಈ ಒಂದು ಸಿರಿಕಲ್ಚರ್ ಅನ್ನೋ ಕೋರ್ಸಿನ ಬಗ್ಗೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಗೆ ವಿಸಿಟ್ ಮಾಡಿದ್ರಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಕಡಿಮೆ ಮಾಡಬೇಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಅವರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದರ ಜೊತೆ ಯಾರೆಲ್ಲ ವಿದ್ಯಾರ್ಥಿಗಳು ಆ ಒಂದು ಕೋರ್ಸ್ ನ ಸರ್ಚ್ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮಾಡಬೇಡಿ. ಥ್ಯಾಂಕ್ ಯು.